ಅಗ್ನಿವೀರ್ ಅಪ್ಲಿಕೇಶನ್ ಹಾಕ್ತಿರೋಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್. ಅಗ್ನಿವೀರ್ ಎಲ್ಲ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು 10 ಏಪ್ರಿಲ್ 2025 ಇತ್ತು. ಈಗ ಅದು ಮುಂದೂಡಲಾಗಿದೆ. 25 ಏಪ್ರಿಲ್ 2025 ತನಕ ಕಾಲಾವಕಾಶನ ಕೊಟ್ಟಿದ್ದಾರೆ. ಈ ಒಂದು ಅವಕಾಶ ಹೇಗೆ ಯೂಸ್ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದಾರೆ, ಆದರೆ ಆಧಾರ್ ಕಾರ್ಡ್ ಮತ್ತು SSLC ಮಾರ್ಕ್ಸ್ ಕಾರ್ಡ್ ಒಳಗಡೆ ಡಾಟಾ ಸೇಮ್ ಇಲ್ಲ, ಹೆಸರು ಅಥವಾ ಡೇಟ್ ಆಫ್ ಬರ್ತ್ ಏನಾದರೂ ತಪ್ಪಾಗಿದೆ. ಸೊ ನೀವು ಏನು ಮಾಡಬೇಕಂತಂದರೆ ಏರೋಗೆ ಹೋಗ್ಬೋದು, ಅಲ್ಲಿ ನೀವು ತಿದ್ದುಪಡಿಯನ್ನು ಮಾಡಿಸ್ಕೋಬೋದು. ಮೊದಲು ಏರೋ ಹೋಗಿಂತ ಮುಂಚೆ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಥರ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಂಡು ಹೋಗಿ, ಹಾಗೆ ಜೊತೆಲಿ ಹಿಂದಿ ಬರೋರನ್ನ ಕರ್ಕೊಂಡೋಗಿ. ಇದಾದ ನಂತರ ಹೊಸ್ದಾಗಿ ಅಪ್ಲಿಕೇಶನ್ ಆಗ್ತಿರೋದು, ಈ ಹೊಸ್ದಾಗಿ ನಾನು ಅಪ್ಲಿಕೇಶನ್ ಇವತ್ತಿನವರೆಗೆ ಹಾಕಿಲ್ಲ, ಮೊದಲೇ ಆಗ್ತಿರೋ ಅನ್ನೋರಿಗೆ ತುಂಬಾ ಯೂಸ್ ಆಗುತ್ತೆ. ಯಾಕಂತಂದರೆ ಅಕಸ್ಮಾತಾಗಿ ನಿಮ್ಮ ಆಧಾರ್ ಕಾರ್ಡ್ SSLC ಮಾರ್ಕ್ಸ್ ಕಾರ್ಡ್ ಸೇಮ್ ಇಲ್ಲ ಅಂತಂದರೆ ನೀವು ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ ಥರ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ. ಇದಾದ ನಂತರ 8 ದಿನಗಳ ಒಳಗಡೆ ನಿಮ್ಮೊಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗುತ್ತೆ. ಅದಾದಮೇಲೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ಹಾಗೆ ತುಂಬ ಜನಕ್ಕೆ ಒಂದು ಡೌಟ್ ಇದೆ, ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಆದರೆ SSLC ಮಾರ್ಕ್ಸ್ ಕಾರ್ಡಲ್ಲಿರೋ ಥರ ಹೆಸರು ಆಧಾರ್ ಕಾರ್ಡಲ್ಲಿಲ್ಲ, ಅಪ್ಲಿಕೇಶನಲ್ಲಿ ಚೇಂಜ್ ಆಗಿದೆ ಅಣ್ಣ ಅಂತ ಹೇಳಿ ತುಂಬ ಜನ ಕೇಳ್ತಾರೆ. ಹೆಸರು ಇರಲಿ, ಅಡ್ರೆಸ್ ಇರಲಿ, ಅಪ್ಪರ್ ಹೆಸರಿರಲಿ, ಡೇಟ್ ಆಫ್ ಬರ್ತ್ ಏನೇ ತಪ್ಪಾಗಿರಲಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ. ತಲೆ ಕೆಡ್ಸೋಣಕ್ಕೆ ಹೋಗಬೇಡಿ, ಏನೂ ಆಗಲ್ಲ ನಿಮ್ಮ ಅಪ್ಲಿಕೇಶನ್ನು. ಆ ಒಂದು ವೀಡಿಯೋನ ಹೋಗಿ ಪೂರ್ತಿಯಾಗಿ ನೋಡಿ, ಎಲ್ಲ ಅರ್ಥ ಆಗುತ್ತೆ. ಜೈ ಹಿಂದ್.